ಇವತ್ತು ಕನ್ನಡಕ್ಕೋಸ್ಕರ ಹೋರಾಟ ಮಾಡೋರು ಯಾರೇ ಇದ್ರು ಸಹ ಟೆರರಿಸ್ಟ್ಗಳ ತರ ನಮ್ಮ ಮೇಲೆ ಕೇಸ್ಗಳು ಬರ್ತವೆ. ನಾವ್ ಯಾರು ಹೊರ ದೇಶಕ್ಕೆ ಹೋಗುವಾಗಿಲ್ಲ, ಇವ್ರ ಪರ್ಮಿಷನ್ ಇಲ್ಲದೆ ಎಲ್ಲೂ ಹೋಗುವಾಗಿಲ್ಲ. ಈ ರೀತ ಏನಂದ್ರೆ ಇಲ್ಲಿ ಪಾಪ ನಮಗೋಸ್ಕರ ಪೊಲೀಸ್ ಅವರು ಇದ್ದಾರೆ, ಅವರು ಸಹ ಊಟ ಮಾಡಿದಾರೋ ಇಲ್ವೋ ಈ ಬಿಸಿಲಲ್ಲಿ ನೋಡಿ ಅಲ್ಲಿ ಮರದ ಕೆಳಗಡೆ ಕುತ್ಕೊಂಡು ಅವರು ಪಾಪ ನಮ್ ತರಾನೇ. ನಾವೇನೋ ಹೋರಾಟ ಮಾಡ್ತೀವಿ ಅಂದ್ರೆ 4-5 ಜನ ಪೊಲೀಸರು ರಕ್ಷಣೆ ಕೊಡ್ತಾರೆ. ಅವ್ರ ಮೇಲಧಿಕಾರಿಗಳು ಏನಿರ್ತಾರೆ ಅವ್ರು ಆರ್ಡರ್ ಮಾಡಿ ಬಿಟ್ಬಿಡ್ತಾರೆ ಅಷ್ಟೇ. ಇವತ್ತು ಅವ್ರದ್ದು ನಮ್ದೇ ಪರಿಸ್ಥಿತಿನೇ. ಇವತ್ತು ಅವ್ರ ಮಕ್ಕಳು ಸಹ ಯಾರೋ KPSC ಎಕ್ಸಾಮ್ ಬರ್ದಿರ್ಬೋದು. ಸ್ವಾಮಿ ನಿಮಗೋಸ್ಕರ ನಾವು ಹೋರಾಡ್ತಾ ಇರೋದು, ನಿಮ್ಮ ಮಕ್ಕಳಿಗೋಸ್ಕರ ನಾವು ಹೋರಾಡ್ತಾ ಇರೋದು. 75,000 ಕನ್ನಡದ ಭವಿಷ್ಯಕ್ಕೋಸ್ಕರ, ಭಾರತದ ಭವಿಷ್ಯಕ್ಕೋಸ್ಕರ ಹೋರಾಡ್ತಾ ಇರೋದು. ಅವರ ತಂದೆ ತಾಯಿಗಳಾಗಿ ನೀವು ಬರ್ಬೇಕಲ್ವ ಹೋರಾಟಕ್ಕೆ. ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ನನ್ನ ಮಗ ಒಬ್ಬ ಪೊಲೀಸರ್ ಆಫೀಸರ್ ಆಗ್ಬೇಕಾಗಿತ್ತು, ಒಬ್ಬ KAS ಅಧಿಕಾರಿ ಆಗ್ಬೇಕಾಯ್ತು, IAS ಆಫೀಸರ್ ಆಗ್ಬೇಕಾಯ್ತು. ಚಿಕ್ಕ ವಯಸ್ಸಿನ ಹೊಟ್ಟೆ ಕಟ್ಬಿಟ್ಟು ನಾವು ನಮ್ಮ ಮಕ್ಕಳನ್ನ ಓದಿಸಿದೀವಿ. ಇವತ್ತು ಯಾರೋ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ತಪ್ಪಾಗಿ ಕೊಟ್ಟು 75,000 ಜನ ವಿದ್ಯಾರ್ಥಿಗಳಿಗೆ ಮೋಸ ಮಾಡಿದ್ದಾರೆ ಅನ್ನೋ ಕೂಗು ನೀವು ಕೇಳಿಸ್ಬೇಕಲ್ವ ಸರ್ಕಾರಕ್ಕೆ.